एक प्रेस कॉन्फ्रेंस को संबोधित करते हुए दलित रक्षणा होराटा समिति के जिला अध्यक्ष प्रकाश हरिकेर ने कार्यकर्ता स्वामीदास कैंपेनर के खिलाफ निराधार मामला दर्ज कराया। 16 अप्रैल को मुख्यमंत्री के बीदर जिले में पहुंचने के दिन सुबह 5 बजे स्वामीदास कैंपेनर और शशिकांत एस पाटिल को गिरफ्तार करने वाली पुलिस ने उन पर जिला प्रभारी मंत्री ईश्वर खंड्रे की कठपुतली के रूप में काम करने का आरोप लगाया। इस अवसर पर अन्य लोग भी उपस्थित रहे। कैमरामैन पुपराज का कवरेज। गोष्ठी करेयलु कारणवेनेंदरे ಬೀದರ್ ಜಿಲ್ಲೆಯಲ್ಲಿ ಹೋರಾಟಗಾರರಿಗೆ ಭಯದ ವಾತಾವರಣ ಹೆಚ್ಚಾಗಿದೆ। ಬೀದರ್ ಉಸ್ತುವಾರಿ ಸಚಿವರಾದಂತ ಈಶ್ವರ್ ಬಿ ಖಂಡ್ರೆ ಅವರು ವಿನಾಕಾರಣ ಹೋರಾಟಗಾರರ ಮೇಲೆ ಸುಳ್ಳ ಪ್ರಕರಣವನ್ನು ದಾಖಲು ಮಾಡುವುದು, ಬೆದರಿಸುವುದು, ಪೊಲೀಸ್ ಅಧಿಕಾರಿಯನ್ನು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ। ಇವತ್ತು ಉದಾಹರಣೆಗಾಗಿ ಸ್ವಾಮಿದಾಸ್ ಕೆಂಪೇನವರು ಅವರು ದಲಿತ ಪರ ಹೋರಾಟಗಾರರು, ಯಾವಾಗಲೂ ಅವರು ನ್ಯಾಯದ ಪರ ಹೋರಾಟ ಮಾಡುವಂತರಾಗಿದ್ದಾರೆ। ಹೀಗಾಗಿ ಅವರ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿ ಹೋರಾಟಗಾರರನ್ನು ಕೊಬ್ಬದೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ। ಇವತ್ತು ನಮ್ಮ ನ್ಯೂ ಟೌನ್ ಪೊಲೀಸ್ ಸ್ಟೇಷನ್ ನ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತ ವಿಜಯ್ ಕುಮಾರ್ ಭೋಗಿ ಅವರು ಯಾಕೆ ಸಚಿವರ ಮೇಲೆ ಇಷ್ಟು ಪ್ರೀತಿ ಬಂದದೋ ನಮಗೆ ಗೊತ್ತಾಗ್ತಾ ಇಲ್ಲ। ಅವರು ಒಂದು ಅಧಿಕಾರಿಗಳಾಗಿ ದರೋಡೆ ಎಲ್ಲಿ ನಡೀತೋ, ಕಳ್ಳತನ, ಸುಲಿಗೆ ಹಾಗೂ ಎಲ್ಲೆಲ್ಲಿ ಪ್ರಕರಣ ದಾಖಲಾಗ್ತೋ ಅದಕ್ಕೆ ನ್ಯಾಯ ಕೊಡಿಸಿ ಅದಕ್ಕೆ ಹ್ಯಾಂಗ್ ಅದಕ್ಕೆ ಹ್ಯಾಂಡಲ್ ಮಾಡ್ಬೇಕಪ್ಪ, ಅದಕ್ಕೆ ಕೇಸು ಅಂತೇಳಿ ಅದ್ರ ಮೇಲೆ ಇಂಟ್ರೆಸ್ಟ್ ಮಾಡಬೇಕು, ಸಚಿವರವಾಗಿ ಮೆಚ್ಚಿಸುವಂತ ಕೆಲಸ ಅವ್ರು ಮಾಡ್ತಾ ಇದ್ದಾರೆ। ಹೀಗಾಗಿ ಅವ್ರಿಂದ ಅದ್ರಲ್ಲಿ ಏನ್ ಲಾಭ ಸಿಗ್ತದೋ ಏನಲ್ಲ ಗೊತ್ತಿಲ್ಲ। ಇವತ್ತು ಸಚಿವರು ಇರ್ತಾರ, ನಾಳೆ ಹೋಗ್ತಾರ, ಅವ್ರು ಒಬ್ಬ ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡಿದ್ರೆ ಅವ್ರಿಗೆ ಪ್ರಮೋಷನ್ ಸಿಗ್ತದ, ಜನಗಳಿಂದ ಪ್ರಸನ್ನ ಸಿಗ್ತದೆ ಅಂತೇಳಿ ಈ ಮೂಲಕ ನಾನು ಹೇಳ್ತೀನಿ। ಯಾಕಪ್ಪ ಅಂದ್ರೆ ಉದಾಹರಣೆಗೆ ಬೀದರ್ ಜಿಲ್ಲೆಯಲ್ಲಿ ಅನೇಕ ಘಟನೆಗಳಾದವು। ATM ದರೋಡೆ ಆಯ್ತು, ಒಂದು ಕೊಲೆ ಆಯ್ತು, ಸುಮಾರು 95 ಲಕ್ಷ ಲೂಟಿಯಾಗಿ ಹೋಯ್ತು। ಅದು ಇಲ್ಲಿವರೆಗೆ ತಕ್ಕ ಅವ್ರಿಗೆ ಹಿಡಿಯೋದ್ರಲ್ಲಿ ವಿಫಲರಾಗ್ಯಾರ ಪೊಲೀಸರು, ಅದ್ರ ಮೇಲೆ ಇಂಟ್ರೆಸ್ಟ್ ಕೊಡ್ತಾ ಇಲ್ಲ। ಇವತ್ತು ಹೋರಾಟಗಾರರ ಮೇಲೆ ಸುಳ್ಳ ಹೋರಾಟ, ನ್ಯಾಯಯುತವಾದ ಹೋರಾಟ ಮಾಡೋರ ಮೇಲೆ ಅವರಿಗೆ ಕೊಬ್ಬದೆ ಮಾಡುವಂತ ಕೆಲಸ, ಅವರಿಗೆ ಬೆದರಿಸುವಂತ ಕೆಲಸ, ಸುಳ್ಳು ಪ್ರಕರಣವನ್ನು ಹಾಕುವಂತ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ। ಇವತ್ತು ಶೇಮ್ಲೆಸ್ ಅಂತ ಹೇಳ್ಬೋದು। ಇವತ್ತು ಈಶ್ವರ್ ಖಂಡ್ರೆ ಅವರಿಗೆ ನೀವು ನೇರವಾಗಿ ನೀವು ಪ್ರಶ್ನೆ ನಾನು ಮಾಡ್ತೀನಿ, ಇವತ್ತು ನೀವು ಹೋರಾಟಗಾರರನ್ನ ನೀವು ಟಾರ್ಗೆಟ್ ಮಾಡ್ತಾ ಇದ್ರಿ, ಯಾವಾಗ ನೀವು ಸಚಿವರು ಆಗಿರಿ ಅವಾಗ ಹಿಡ್ಕೊಂಡು ಹುಡುಗ ವಿಷಯ ಮಾಡ್ತಾ ಇದ್ರಿ ಬೀದರಲ್ಲಿ, ಇದು ನಡೆಯೋದಿಲ್ಲ। ಇದನ್ನು ತಾವು ಅರ್ಥ ಮಾಡ್ಕೊಳ್ಬೇಕು। ನಮಗ್ ಗೊತ್ತು ನೀವು ಟಾರ್ಗೆಟ್ ಮಾಡ್ತೀರಿ, ಸುಳ್ಳು ಪ್ರಕರಣ ಹಾಕ್ತಿರಿ, ಇವತ್ತು ಮಾತಾಡಿದ ತಕ್ಷಣ ನಾಳೆ ಎಂಬುದು ಇವ್ರು ಯಾರು ಅವರೆಲ್ಲ ಕೆದರವ್ರು ಪ್ರಕರಣ ಅಂತ್ರಿ। ನನ್ನಂತ ಪ್ರಕಾಶ್ನಂತ ಒಬ್ಬರ ಮೇಲೆ ಪ್ರಕರಣ ಮಾಡಿದ್ರಿ ಅಂತಂದ್ರೆ 10 ಜನ ಇವತ್ತು ನೋಡ್ತಾ ಇದ್ದಾರೆ, 10 ಹೋರಾಟಗಳು ಹುಟ್ಕೊಳ್ತಾರ। ಇವತ್ತು ನಿಮ್ದು ನಡೆಯಲ್ಲ ಅಂತ ಹೇಳಿ ಇವತ್ತು ನಾನು ಹೇಳಕ್ ಇಷ್ಟಪಡ್ತೀನಿ।